ओम शांति। पिताश्री शुभ बाबा याद है मुरली दिनांक 6/5/2024। मीठे बच्चे, इस जन्म के पापों से हल्का होने के लिए बाबा को सच सच सुनाओ और पिछले जन्मों के विकर्मों को योग अग्नि से समाप्त करो। मधुर मಕ್ಕಳೇ, ಈ ಜನ್ಮದ ಪಾಪಗಳಿಂದ ಹಗುರವಾಗಲು ತಂದೆಗೆ ಸತ್ಯವನ್ನು ತಿಳಿಸಿರಿ. ತಂದೆಗೆ ಸತ್ಯವನ್ನು ತಿಳಿಸಿರಿ ಮತ್ತು ಹಿಂದಿನ ಜನ್ಮಗಳ ವಿಕರ್ಮಗಳನ್ನು ಯೋಗದ ಅಗ್ನಿಯಿಂದ ಸಮಾಪ್ತಿ ಮಾಡಿರಿ. ಪ್ರಶ್ನೆ: ಈಶ್ವರೀಯ ಸೇವಾಧಾರಿಗಳಾಗಲು ಯಾವ ಒಂದು ಚಿಂತೆ ಬೇಕು? ಈಶ್ವರೀಯ ಸೇವಾಧಾರಿಗಳಾಗಲು ಯಾವ ಒಂದು ಚಿಂತೆ ಬೇಕು? ಯಾವ ಚಿಂತೆ ಬೇಕು? ಬಾಬಾ ಉತ್ತರ ಹೇಳ್ತಾರೆ, ನಾವು ನೆನಪಿನ ಯಾತ್ರೆಯಲ್ಲಿ ಇದ್ದು ಅವಶ್ಯವಾಗಿ ಪಾವನ ಆಗಬೇಕು. ಪಾವನರಾಗುವ ಚಿಂತೆ ಬೇಕು. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಯಾವುದು ಮುಖ್ಯ ಸಬ್ಜೆಕ್ಟ್? ಪಾವನರಾಗೋದೇ ಮುಖ್ಯ ಸಬ್ಜೆಕ್ಟ್ ಅಂತಾರೆ ಬಾಬಾ. ಯಾವ ಮಕ್ಕಳು ಪಾವನರಾಗುತ್ತಾರೋ ಅವರೇ ತಂದೆಯ ಸೇವಾಧಾರಿ ಆಗುತ್ತಾರೆ, ತಂದೆಯ ಸಹಯೋಗಿ ಆಗುತ್ತಾರೆ. ತಂದೆಯೊಬ್ಬರೇ ಏನು ಮಾಡುತ್ತಾರೆ? ಆದ್ದರಿಂದ ಮಕ್ಕಳು ಶ್ರೀಮತದ ಆಧಾರದ ಮೇಲೆ ತಮ್ಮದೇ ಯೋಗದ ಬಲದಿಂದ ವಿಶ್ವವನ್ನು ಪಾವನ ಮಾಡಿ ಪಾವನ ರಾಜಧಾನಿಯನ್ನಾಗಿ ಮಾಡಬೇಕು. ಶ್ರೀಮತದಂತೆ ನಡೆದು ಶ್ರೀಮತದ ಆಧಾರದ ಮೇಲೆ ತಮ್ಮ ಯೋಗದ ಬಲದಿಂದ ವಿಶ್ವವನ್ನು ಪಾವನ ಮಾಡಿ ಪಾವನ ರಾಜಧಾನಿ ಮಾಡಬೇಕು. ಮೊದಲು ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕು. ಮೊದಲು ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕು. ಓಂ ಶಾಂತಿ। यह तो जरूर बच्चे समझते हैं, हम बाबा के पास जाते हैं। ಇದು ಮಕ್ಕಳಿಗೆ ಗೊತ್ತಿದೆ, ನಾವು ಬಾಬರ ಹತ್ರ ಬರೋದೇ ಯಾಕೆ? रिफ्रेश ಆಗ್ಲಿಕ್ಕೆ। वह सेंटर्स पर जब आते हैं तो ऐसे नहीं समझ सकते। ಸೆಂಟರ್ಗಳಿಗೆ ಬಂದಾಗ ನೀವು ಈ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮಧುಬನದಲ್ಲಿ ಎಷ್ಟು ರಿಫ್ರೆಶ್ ಆಗ್ತೇವೋ ಅಷ್ಟು ರಿಫ್ರೆಶಿನ ಅನುಭವ ಎಲ್ಲಿ ಮಾಡ್ಲಿಕ್ಕಾಗಲ್ಲ? ಸೆಂಟರ್ಗಳಿಗೆ। तुम बच्चों की बुद्धि में है, बाबा मधुबन में है। ಹಾಗೂ ನೀವು ಮಕ್ಕಳ ಬುದ್ಧಿಯಲ್ಲಿ ಕೂಡ ಇದೆ, ಬಾಬಾ ಎಲ್ಲಿದ್ದಾರೆ? ಮಧುಬನದಲ್ಲಿ। ಬಾಬಾ ಕಿ ಮುರಳಿ ಚಲ್ತಿ ಹಿ ಹೈ, ಬಾಬಾರವ್ರ ಮುರಳಿ ನಡೆಯೋದೇ ಯಾರಿಗಾಗಿ? ಮಕ್ಕಳಿಗಾಗಿ।
बच्चे समझेंगे हम जाते हैं मधुबन में मुरली सुनने। ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಮಧುಬನಕ್ಕೆ ಹೋಗೋದೇ ಯಾಕೆ? ಸಮ್ಮುಖದಲ್ಲಿ ಮುರಳಿಯನ್ನ ಕೇಳೋದಕ್ಕೆ। ಮುರಳಿ ಅಕ್ಷರ ಶ್ರೀಕೃಷ್ಣ ಕಿಲಿ ಸಮझ लिया है। ಮುರಳಿ ಅನ್ಕೊಳ್ಳೆ ಭಕ್ತರೇ ಅಂತ ಕೊಂಡ್ಬಿಟ್ಟಿದ್ದಾರೆ, ಇದು ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಿತು ಅಂತ। बच्चे समझेंगे हम जाते मधुबन में मुरली सुनने। तुम बच्चों को अब अच्छी तरह से समझ आई है ना? बाबा से समझाया है, बाबा ने समझाया है और तुम फील करते हो बरोबर हम बहुत बेसमझ बन पड़े थे। ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಮಕ್ಕಳಿಗೂ ಕೂಡ ಅನುಭವ ಆಗುತ್ತೆ। ಅವಶ್ಯವಾಗಿ ನಾವು ಮೊದಲು ಬಹಳ ಬೇಸಮಜಿದ್ವಿ, ಅಜ್ಞಾನಿಗಳಾಗ್ಬಿಟ್ಟಿದ್ವಿ। ऐसे कोई भी अपने को समझते नहीं है। ಈ ರೀತಿ ಯಾರು ತಮ್ಮನ್ನ ತಾವು ತಿಳ್ಕೊಳ್ಳೋದೇ ಇಲ್ಲ। ಅಂದ್ರೆ ಲೌಕಿಕದಲ್ಲಿದ್ದಾರೆ, ಅಜ್ಞಾನದಲ್ಲಿದ್ದಾರೆ, ಆದರೆ ನಾವು ಅಜ್ಞಾನಿಗಳು ಅಂತ ಅವರು ತಿಳ್ಕೊಂಡೇ ಇಲ್ಲ ಅಂತಾರೆ ಬಾಬಾ। यहाँ जब आते ही तब निश्चय बुद्धि होते। ಯಾವಾಗ ನೀವು ಇಲ್ಲಿ ಬರ್ತೀರಿ ಅವಾಗ ನಿಮಗೇನಾಗುತ್ತೆ? ನಿಶ್ಚಯ ಆಗತ್ತೆ, ನಿಶ್ಚಯ ಬುದ್ಧಿವರಾಗ್ತೀರಿ। ಬರೋಬರ್ ಹಮ್ ಬಹುತ್ ಬೇಸಮझ ಬನ್ ಗಯೇ ಥೇ। ಅವಶ್ಯವಾಗಿ ನಾವೇನಾಗ್ಬಿಟ್ಟಿದ್ವಿ? ಬೇಸಮझ ಅಥವಾ ತಿಳುವಳಿಕೆ ಇಲ್ಲದವರು, ಅಜ್ಞಾನಿಗಳು ಆಗ್ಬಿಟ್ಟಿದ್ವಿ। ತಮ್ಮ ಸತ್ಯುಗ್ ಮೇ ಕಿತನೆ ಸಮझदार ವಿಶ್ವ ಕೆ ಮಾಲೀಕ ಥೇ। ಆದ್ರೆ ಅದೇ ಸತ್ಯುಗದಲ್ಲಿ ಹೇಗಿದ್ರಿ? ಬಹಳಷ್ಟು ತಿಳುವಳಿಕೆಯುಳ್ಳವರು, ಬುದ್ಧಿವಂತರು, ವಿಶ್ವಕ್ಕೆ ಮಾಲೀಕರಾಗಿದ್ರಿ। कोई मूर्ख थोड़ी विश्व के मालिक बन सकते। ಯಾವುದೇ ಮೂರ್ಖ ಆದಂತವರು ವಿಶ್ವದ ಮಾಲೀಕ ಆಗ್ಲಿಕ್ಕಾಗತ್ತಾ? साध्य ಇಲ್ಲ। कि लक्ष्मी नारायण विश्व के मालिक थे, इतने समझदार थे, तब तो भक्ति मार्ग में पूजे जाते। ಬಾಬಾ ಹೇಳ್ತಾರೆ ಲಕ್ಷ್ಮೀ ನಾರಾಯಣರು ಬಹಳಷ್ಟು ಬುದ್ಧಿವಂತರಾಗಿದ್ದಕ್ಕೋಸ್ಕರ ಅವ್ರು ಇಡೀ ವಿಶ್ವಕ್ಕೆ ಏನಾಗ್ಬಿಟ್ರು? ಮಾಲೀಕರಾಗ್ಬಿಟ್ರು। ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಅವರನ್ನ ಪೂಜೆ ಮಾಡ್ತಾರೆ। ಜಡ ಚಿತ್ರ ಕುಚ್ಚ ಬೋಲ್ ತೋ ನಹೀ ಸಕ್ತೆ। ಬಾಬಾ ಹೇಳ್ತಾರೆ ಜಡ ಮೂರ್ತಿ, ಲಕ್ಷ್ಮೀನಾರಾಯಣ ಮೂರ್ತಿ ಏನಾದ್ರು ಮಾತಾಡ್ಲಿಕ್ಕಾಗತ್ತಾ? ಬಂದವರಿಗೆ ಜ್ಞಾನ ಕೊಡ್ಲಿಕ್ಕಾಗತ್ತಾ? ತನ್ನ ಬಗ್ಗೆ ಹೇಳ್ಕೊಳ್ಲಿಕ್ಕಾಗತ್ತಾ? ಇಲ್ಲ। ಹಾಗಾಗಿ ಪೂಜೆ ಮಾಡ್ಲಿಕ್ಕೆ ಯಾರು ಹೋಗ್ತಾರೋ ಅವ್ರಿಗೆ ಏನೋ ಅರ್ಥ ಆಗೋದಿಲ್ಲ, ಅವ್ರು ಯಾರು ಏನು ಯಾಕೆ ಪೂಜೆ ಮಾಡ್ತೇವೇನೋ ಗೊತ್ತಿಲ್ಲ। ಶಿವ ಬಾಬಾ ಕಿ ಪೂಜಾ ಕರ್ತೆ ಹೇ ವ ಕುಚ್ ಬೋಲ್ತೆ ಹೇ ಕ್ಯಾ? ಹಾಗೆ ಶಿವ ಬಾಬಾರವರ ಭಕ್ತಿ ಮಾಡ್ತಾರೆ, ಅಲ್ಲಿ ಶಿವಲಿಂಗ ಏನಾದ್ರು ಮಾತಾಡುತ್ತೇನೋ? ಇಲ್ಲ ತಾನೆ। ಶಿವ ಬಾಬಾ ಏಕ್ ಹಿ ಬಾರ್ ಆಕಾರ ಬೋಲ್ತೆ। ಶಿವ ಬಾಬಾ ಬಂದು ಮಾತಾಡೋದು ಎಷ್ಟು ಸಲ? ಒಂದೇ ಬಾರಿ, ಅಂದ್ರೆ ಸಂಗಮ ಯುಗದಲ್ಲಷ್ಟೇ ಬಂದು ಅವರು ಮಾತಾಡ್ತಾರೆ। पूजा करने वालों को भी पता नहीं कि यह ज्ञान सुनाने वाला बाप है। ಬಾಬಾ ಹೇಳ್ತಾರೆ ಪೂಜೆ ಮಾಡುವಂತ ಭಕ್ತರಿಗೂ ಪೂಜಾರಿಗಳಿಗೂ ಕೂಡ ಗೊತ್ತಿಲ್ಲ ಜ್ಞಾನ ತಿಳಿಸೋರು ಬಾಬಾ ಆಗಿದ್ದಾರೆ ಅಂತ। ಶ್ರೀಕೃಷ್ಣ ಕಿಲಿ ಸಮಜ್ತೆ ಉಸನೆ ಮುರಳಿ ಬಜಾಯಿ। ಶ್ರೀಕೃಷ್ಣನಿಗೇನಂತ ತಿಳ್ಕೊಂಡಿದ್ದಾರೆ? ಶ್ರೀಕೃಷ್ಣ ಏನ್ ಮಾಡಿದ? ಮುರಳಿಯನ್ನ ನುಡಿಸಿದ, ಕೊಳಲನ್ನ ಊದದ। जिसकी पूजा करते उनके ऑक्युपेशन को बिल्कुल नहीं जानते। ಕೃಷ್ಣನ್ನ ಪೂಜೆ ಮಾಡ್ತಾರೆ, ಕೃಷ್ಣ ಯಾರಂತ ಗೊತ್ತಿಲ್ಲ। ಯಾವ ದೇವಿ ದೇವತೆಗಳ ಪೂಜೆ ಮಾಡ್ತಾರೆ, ಅವರ ಆಕ್ಯುಪೇಷನ್ ಏನೂ ಗೊತ್ತಿಲ್ಲ, ಅವ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ। तो ये पूजा आदि निष्फल हो ही जाएगा। ಹಾಗಾಗಿ ಏನೂ ತಿಳ್ಕೊಳ್ಳದೆ ಮಾಡಿದ್ರಿಂದ ಪೂಜೆ ಏನಾಗ್ಬಿಡುತ್ತೆ? निष्फल ಆಗ್ಬಿಡುತ್ತೆ। जब तक बाप आए तुम बच्चों में कईयों ने वेद शास्त्र आदि कुछ भी पढ़े नहीं है। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ನೀವು ಮಕ್ಕಳಲ್ಲಿ ಕೆಲವರಂತೂ ಈ ಜನ್ಮದಲ್ಲಿ ಯಾವುದೇ ವೇದ ಶಾಸ್ತ್ರ ಇತ್ಯಾದಿಗಳನ್ನ ಓದಿಯೂ ಕೂಡ ಇಲ್ಲ। ಅಬ್ ತುಮೆ ಏಕ ಸತ್ಯ ಬಾಪ್ ಪಡಾ ರಹೆ ಹೇ। ಅಂತವರಿಗೆ ನಿಮಗೆ ಇವಾಗ ಒಬ್ಬರೇ ಸತ್ಯ ತಂದೆ ಓದಿಸ್ತಾ ಇದ್ದಾರೆ ಅಂತಾರೆ ಬಾಬಾ। ತುಮ್ ಸಮಜ್ತೆ ಹೋ ಬರೋಬರ್ ಸಚ್ಚಾ ಪಡಾನೆ ವಾಲಾ ಏಕ್ ಹಿ ಬಾಪ್ ಹೇ। ನೀವು ಮಕ್ಕಳಿಗೆ ಗೊತ್ತಿದೆ ನಮ್ಗೆ ಸತ್ಯವಾಗಿ ಓದಿಸೋರು ಯಾರು? ಒಬ್ಬರೇ ತಂದೆ। ತಂದೆಗೆ ಹೇಳಲಾಗ್ತದೆ ಸತ್ಯ ಅಂತ। ನರನಿಂದ ನಾರಾಯಣ ಮಾಡುವಂತ ಸತ್ಯ ಕಥೆಯನ್ನ ಬಾಬಾ ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ। ಅರ್ಥ ತೋ ಠೀಕ್ ಹೇ, ಸತ್ಯ ಬಾಪ್ ಆತೆ ಹೇ, ಬರೋದು ಯಾರು? ಸತ್ಯ ತಂದೆ। ಈಗ ನರನಿಂದ ನಾರಾಯಣ ಮಾಡ್ಲಿಕ್ಕೋಸ್ಕರ ಅವಶ್ಯವಾಗಿ ಸತ್ಯುಗದ ಸ್ಥಾಪನೆಯನ್ನ ಬಾಬಾ ಮಾಡ್ತಾರೆ। ಪುರಾಣಿ ದುನಿಯಾ ಕಲಿಯುಗ ಥೋಡಿ ಬನೇಗಿ। ಹಳೆ ಜಗತ್ತು ಕಲಿಯುಗ ಏನಾಗಲ್ಲ, ಇದರಲ್ಲಿ ಸತ್ಯುಗದ ಸ್ಥಾಪನೆ ಆಗಲ್ಲ, ನಾರಾಯಣನು ಕೂಡ ಆಗಲ್ಲ। कथा सुनने समय यह कोई की बुद्धि में नहीं आता कि हम नर से नारायण बनेंगे।
ಬಾಬಾ ಇತರೆ ಭಕ್ತಿ ಮಾರ್ಗದ ಕತೆ ಕೇಳುವಾಗ ಯಾರಿಗೂ ಕೂಡ ನಾವೇ ನರನಿಂದ ನಾರಾಯಣ ಆಗಬಹುದು ಅಂತೇಳಿ ತಿಳ್ಕೊಳ್ಳೋದೇ ಇಲ್ಲ, ಅರ್ಥ ಆಗೋದೇ ಇಲ್ಲ ಅಲ್ಲಿ. ಈಗ ನೀವು ಮಕ್ಕಳು ನರನಿಂದ ನಾರಾಯಣ ಆಗೋದಕ್ಕೋಸ್ಕರ ರಾಜಯೋಗವನ್ನ ಕಲಿತಾ ಇದ್ದೀರಿ ಅಂತಾರೆ ಬಾಬಾ. ಯಹ ಬಿ ಕೋಯಿ ನೈ ಬಾತ್ ನಹಿ ಹೈ, ಇದು ಕೂಡ ಯಾವುದೇ ಹೊಸ ಮಾತು ಅಲ್ಲ. ಪ್ರತಿ ಕಲ್ಪನೂ ಕೂಡ ನರನಿಂದ ನಾರಾಯಣ ಆಗಿದ್ದೀರಿ, ರಾಜಯೋಗವನ್ನ ಕಲ್ತಿದ್ದೀರಿ. ಬಾಪ ಕಹತೆ ಮೈ ಕಲ್ಪ ಕಲ್ಪ ಆಕರ್ ಸಮझाता हूँ, ಯುಗೆ ಯುಗೆ ಕೈಸೆ ಆऊंगा. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಕಲ್ಪ ಬಂದು ನೀವು ಮಕ್ಕಳಿಗೆ ಓದಿಸ್ತೇನೆ, ಯುಗ ಯುಗದಲ್ಲಿ ನಾನು ಬಂದು ಹೇಗೆ ಓದಿಸ್ತೇನೆ ಅಂತ ಕೇಳ್ತಾರೆ ಬಾಬಾ. ಬ್ರಹ್ಮ ಕಾ ಚಿತ್ರ ದಿಖಾಕರ್ ತುಮ್ ಸಮझा सकते हो ಯಹ ರಥ ಹೈ. ಬ್ರಹ್ಮ ಬಾಬರ ಚಿತ್ರ ತೋರಿಸಿ ನೀವೇನಂತ ಹೇಳ್ಬೋದು, ಇದು ರಥ, ಶಿವಬಾಬರವರ ರಥ ಅಂತ ನೀವು ಹೇಳಬಹುದು. ಯಹ ಬಹು ಜನ್ಮೋಕೆ ಅಂತ ಕಾ ಜನ್ಮ ಪತಿತ್. ಬ್ರಹ್ಮ ಬಾಬರ ಶರೀರ ಏನಿದೆ ಅದು ಬಹಳ ಜನ್ಮಗಳ ಅಂತಿಮ ಜನ್ಮ, ಪತಿತ ಜನ್ಮ, ಪತಿತ ಶರೀರ ಅಂತಾರೆ ಬಾಬಾ. ಅಬ್ ಯಹ ಬಿ ಪಾವನ್ ಬಂತೆ ಹೈ. ಈಗ ಬ್ರಹ್ಮ ಬಾಬಾ ಕೂಡ ಏನಾಗ್ತಾರೆ, ಪಾವನ ಆಗ್ತಾರೆ, ನಾವು ಆಗ್ತೇವೆ. ಕೇವಲ ಯಾವುದರಿಂದ, ಯೋಗದ ಬಲದಿಂದ. ಅದಲ್ಲದೆ ಪಾವನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ವಿಕರ್ಮ ವಿನಾಶ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಪಾನಿ ಮೇ ಸ್ನಾನ ಕರ್ನೆ ಸೆ, ನೀರ್ನ ಸ್ನಾನ ಮಾಡಿದ್ರೆ ಯಾವ ಆತ್ಮನೂ ಏನಾಗಲ್ಲ, ಪಾವನ ಆಗಲ್ಲ. ಬಾಬಾ ಹೇಳ್ತಾರೆ ಇದಕ್ಕೆ ಏನಂತ ಹೇಳಲಾಗ್ತದೆ, ಯೋಗ ಅಗ್ನಿ. ಪಾನಿ ಹೋತಾ ಹೇ ಆಗಕೋ ಬುझಾನೆ ವಾಲ. ಬಾಬಾ ಹೇಳ್ತಾರೆ ನೀರ್ ಯಾಕಿರುತ್ತೆ, ಬೆಂಕಿಯನ್ನ ಆರಿಸ್ಲಿಕ್ಕೆ ನೀರಿರುತ್ತೆ. ಆಗ್ ಹೋತಿ ಹೇ, ಬೆಂಕಿ ಯಾಕಿರುತ್ತೆ, ಜಲಾನೆ ವಾಲೆ, ಸುಡ್ಲಿಕ್ಕಿರುತ್ತೆ. तो पानी कोई आग तो नहीं है जिससे विकर्म विनाश हो. ಹಾಗೆ ನೀರು ಅದು ಬೆಂಕಿ ಅಲ್ಲ, ವಿಕರ್ಮ ವಿನಾಶ ಮಾಡ್ಲಿಕ್ಕೆ ಅದು ಬೆಂಕಿ ಅಲ್ಲ ಅಂತಿದ್ದಾರೆ ಬಾಬಾ. सबसे ज्यादा गुरु आदि इसने किए हैं, ಶಾಸ್ತ್ರ भी बहुत पढ़े. ಬ್ರಹ್ಮ ಬಾಬರ್ ಬಗ್ಗೆ ಹೇಳ್ತಾರೆ ಶಿವ ಬಾಬಾ, ಎಲ್ಲರಿಗಿಂತ ಜಾಸ್ತಿ ಗುರುಗಳಂತ ನಡೆದವ್ರು ಯಾರು, ಬ್ರಹ್ಮ ಬಾಬಾ. ಮತ್ತೆ ಎಲ್ಲಾ ವೇದ ಶಾಸ್ತ್ರ ಬಹಳಷ್ಟು ಬ್ರಹ್ಮ ಬಾಬಾ ಓದಿಕೊಂಡಿದ್ರು. इस जन्म में जैसे पंडित था लेकिन उससे फायदा तो कुछ भी नहीं हुआ. ಬ್ರಹ್ಮ ಬಾಬಾ ಅಥವಾ ದಾದಾ ಲೇಖರಾಜ್ ಹೇಗಿದ್ರು, ಈ ಜನ್ಮದಲ್ಲಿ ಪಂಡಿತರಿದ್ದಂಗಿದ್ರು, ಅದ್ರಷ್ಟೆಲ್ಲ ಪಾಂಡಿತ್ಯ ಇದ್ರು ಯಾವ ಲಾಭನೂ ಇಲ್ಲ ಅಂತಿದ್ದಾರೆ ಬಾಬಾ. ಪುಣ್ಯ ಆತ್ಮ ತೋ ಬಂತಿ ಹಿ ನಹಿ. ಬಾಬಾ ಹೇಳ್ತಾರೆ ಅಷ್ಟೆಲ್ಲ ಭಕ್ತಿ ಮಾಡಿದ್ರು ಏನಾಗೋದಿಲ್ಲ, ಯಾರು ಪುಣ್ಯಾತ್ಮ ಅಂತೂ ಆಗೋದಿಲ್ಲ, ಯಾಕೆಂದ್ರೆ ಪಾಪ ಮಾಡ್ತಾ ಬಂದಿದ್ದಾರೆ. बाबा ने समझाया है जो अपने को बच्चे समझते तो इस जन्म में जो पाप आदि किए हैं, जबकि सम्मुख बाप आए हैं तो पाप कर्म बता देने चाहिए तो हल्का हो जाएगा. ಬಾಬಾ ಹೇಳ್ತಾರೆ ಅನೇಕ ಜನ್ಮಗಳಿಂದ ಏನು ಪಾಪ ಇತ್ಯಾದಿಗಳನ್ನ ಮಾಡ್ಕೊಂಡು ಬಂದಿದ್ದೀರಿ, ಈಗ ತಂದೆನೇ ಸಮ್ಮುಖದಲ್ಲಿ ಬಂದಿದ್ದಾರೆ ಅಂದ್ಮೇಲೆ ಅವರಿಗೆಲ್ಲ ತಿಳಿಸಿ ಏನಾಗ್ಬಿಡ್ರಿ, ನೀವು ಭಾರನೆಲ್ಲ ಕಳ್ಕೊಂಡು ಹಗುರ ಆಗ್ಬಿಡ್ರಿ ಅಂತಿದ್ದಾರೆ ಬಾಬಾ. ಈ ಜನ್ಮದಲ್ಲಿನೇ ಏನಾಗ್ಬೇಕಾಗತ್ತೆ, ಹಗುರ ಆಗ್ಬೇಕಾಗತ್ತೆ. फिर पुरुषार्थ करना है, जन्म जन्मांतर के पाप कर्म का बोझा जो सिर पर है उसे उतारना है. ಬಾಬಾ ಹತ್ರ ಈ ಜನ್ಮದಂತೂ ನಿಮ್ಗೆ ಗೊತ್ತಿರುತ್ತೆ, ನೀವೆಲ್ಲ ತಿಳಿಸಿ ಹಗುರ ಆಗ್ಬಿಡ್ಬೋದು. ಆದ್ರೆ ಹಿಂದಿನ ಹಳೆಯ ಜನ್ಮದ ಕರ್ಮದ ಲೆಕ್ಕಾಚಾರಗಳು ಏನು ಭಾರ ಇದೆ, ಅದನ್ನೇನ್ ಮಾಡ್ಕೋಬೇಕು, ಯೋಗದ ಅಗ್ನಿಯಿಂದ ಇಳಿಸ್ಕೊಳ್ಬೇಕು, ಭಸ್ಮ ಮಾಡ್ಕೋಬೇಕಂತಾರೆ ಬಾಬಾ. ಬಾಬಾ ಯೋಗದ ಮಾತುಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಯೋಗದಿಂದಲೇ ವಿಕರ್ಮ ವಿನಾಶ ಆಗತ್ತೆ ಅಂತಾರೆ ಬಾಬಾ. ಈ ಮಾತುಗಳನ್ನ ನೀವು ಮಕ್ಕಳು ಇವಾಗ್ಲೇನೆ ತಿಳಿಸ್ಕೊಡ್ತೀರಿ ಅಂತಾರೆ ಬಾಬಾ. ಸತ್ಯಗದಲ್ಲಿ ಈ ಮಾತುಗಳನ್ನ ಯಾರು ಯಾರಿಗೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹತ್ರ ಇವೆಲ್ಲ ನಾಟಕ ರಚನೆ ಆಗಿದೆ ಅಂತಾರೆ ಬಾಬಾ. ಸೆಕೆಂಡ್ ಬೈ ಸೆಕೆಂಡ್ ಎಲ್ಲ ನಾಟಕ ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಒಂದು ಸೆಕೆಂಡಿನ ಹಾಗೆ ಇನ್ನೊಂದು ಸೆಕೆಂಡು ಇರೋದಿಲ್ಲ ಅಂತಿದ್ದಾರೆ ಬಾಬಾ. ಒಂದೊಂದು ಸೆಕೆಂಡು ನಮ್ಮ ಆಯಸ್ಸು ಏನಾಗ್ತಾ ಇದೆ, ಅಥವಾ ಸೃಷ್ಟಿ ಆಯಸ್ಸು ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಈಗ ನೀವು ಮಕ್ಕಳು ಬಾಬಾ ಹೇಳ್ತಾರೆ आयु को कम होने से ब्रेक देते हो और योग से आयु को बढ़ाते हो. ಮತ್ತೆ ಸೆಕೆಂಡಿಗೂ ಆಯಸ್ಸು ಕಡಿಮೆ ಆಗ್ತಾ ಇರುತ್ತೆ, ಜನ್ಮ ಜನ್ಮನೂ ಆಯಸ್ಸು ಕಡಿಮೆ ಆಗ್ತಾ ಇದೆ. ಆದ್ರೆ ಆಯಸ್ಸು ಕಡಿಮೆ ಆಗೋದಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ, ಈಗ ಬ್ರೇಕ್ ಅನ್ನ ಹಾಕ್ತಾ ಇದ್ದೀರಿ. ಆಯಸ್ಸು ಏನಾಗ್ತದೆ, ಇನ್ನು ದೀರ್ಘಾಯಸ್ಸಾಗತ್ತೆ. ಯಾವಾಗ ನೀವು ಮಕ್ಕಳು ನಿಮ್ಮ ಆಯಸ್ಸು ವೃದ್ಧಿ ಮಾಡ್ಕೊಳ್ತಿರೋ, ಅದು ಯಾವ್ದ್ರಿಂದ ಮಾಡ್ಕೊಳ್ತೀರಿ, ಯೋಗದ ಬಲದಿಂದ. ಯೋಗಕ್ಕಾಗಿ ಬಾಬಾ ಬಹಳಷ್ಟು ಜೋರನ್ನ
ಕೊಡ್ತಾ ಇದ್ದಾರೆ ಅಥವಾ ಒತ್ತನ್ನ ಕೊಡ್ತಾ ಇದ್ದಾರೆ. ಆದ್ರೆ ಎಷ್ಟೋ ಜನ ಇದನ್ನ ತಿಳ್ಕೊಂಡೇ ಇಲ್ಲ. ಯೋಗದಿಂದ ವಿಕರ್ಮ ವಿನಾಶ ಆಗುತ್ತೆ, ಯೋಗದ ಲಾಭಗಳು ಇಂತಿಂತವಿದಾವೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅವ್ರೇನ್ ಹೇಳ್ಬಿಡ್ತಾರೆ, ಬಾಬಾ ನಾವು ನಿಮ್ಮನ್ನ ಮರ್ತು ಬಿಡ್ತೀವಿ ಅಂತ. ತಬ್ ಬಾಬಾ ಕಹತೆ ಯೋಗ ಕೋಯಿ ಅವ್ರ ಬಾತ್ ನಹಿ. ಅದಕ್ಕೆ ಬಾಬಾನ ಹೇಳ್ತಾರೆ, ಯೋಗ ಅಂದ್ರೆ ಬೇರೆ ಯಾವುದೋ ಮಾತಲ್ಲ. ಯೋಗ ಅಂದ್ರೇನು? ತಂದೆಯ ನೆನಪು. ಯೋಗ ಅಂದ್ರೆ ಏನೋ ದೊಡ್ಡ ಮಾತಂತ ತಿಳ್ಕೊಬೇಡಿ ಅಂತಾರೆ ಬಾಬಾ. ತಂದೆಯ ನೆನಪನ್ನ ಮಾಡ್ತಾ ಮಾಡ್ತಾ ಪಾಪ ಕಟ್ಟಾಗ್ಬಿಡುತ್ತೆ, ಅವಾಗ ಅಂತಮತಿ ಸೋಗತಿ ಆಗ್ಬಿಡುತ್ತವೆ. ಇದರ ಉದಾಹರಣೆಯನ್ನು ಕೂಡ ಬಾಬಾ ಕೊಟ್ಟಿದ್ದಾರೆ. ಯಾವ ರೀತಿ ಯೋಗ ಮಾಡ್ತಾ ಮಾಡ್ತಾ ಪಾಪ ಕಟ್ಟಾಗತ್ತೆ, ಅಂತಮತಿ ಸೋಗತಿ ಆಗ್ಬಿಡ್ತೀವಿ. ಇದಕ್ಕೆ ಉದಾಹರಣೆ ಏನ್ ಕೊಟ್ಟಿದ್ದಾರೆ ಬಾಬಾ? ಒಬ್ಬರು ಗುರು ಒಬ್ಬ ಶಿಷ್ಯನಿಗೆ ಹೇಳ್ತಾ ಇದ್ದಂತೆ, ತನ್ನ ಶಿಷ್ಯನಿಗೇನಂತ, ನೀನು ಭಯಸಿದ್ದೀಯಾ, ನೀನು ಕೋಣ ಆಗಿದೀಯಾ, ಕೋಣ ಆಗಿದೆ, ಕೋಣ ಅಂತ ಕರೀತಾ ಇದ್ದ. ಆಮೇಲೆ ಅವ್ನು ಏನ್ ತಿಳ್ಕೊಂಡಿದ್ದ ಅಂದ್ರೆ, ಒಂದು ಕೇಳಿ 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 ಕೋಣನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಂತೆ. ಅದಕ್ಕೆ ಒಂದ್ಸಲ ಎಲ್ಲೋ ಹೋಗ್ಬೇಕಿತ್ತು, ಒಂದು ಸಣ್ಣ ದಾರಿಯಿಂದ ಹಾಸಿ ಹೋಗ್ಬೇಕಿತ್ತು. ಅದಕ್ಕೆ ಅವನೇನಂತೆ, ನಾನು ಕೋಣ, ಇಷ್ಟು ಸಣ್ಣದಿದೆ ಇದು ದಾರಿ, ನಾನು ಹೆಂಗ್ ಹೋಗ್ಬೇಕು? ಯಾಕೆಂದ್ರೆ ನಾನೇನಾಗಿದ್ದೀನಿ, ಕೋಣ ಇದ್ದೀನಲ್ಲ, ಹೆಂಗಿದೆ ಅಲ್ಲಿ ಅಂತ ಅವನು ಕೇಳ್ತಿದ್ದಂತೆ. ಹಾಗೆ ಅವನ ಎಲ್ಲಾ ವರ್ತನೆ ಕೂಡ ಏನಾಗೋಗ್ಬಿಟ್ಟಿತ್ತು, ಕೋಣನಂಗೆ ಆಗ್ಬಿಟ್ಟಿತ್ತು. ಹಾಗೆ ಈಗ ನಾವು ತಂದೆ ನೆನಪು ಮಾಡಿ 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 ನಮ್ಮ ಮತಿಯನ್ನೇ ಯೋಗದ ಮತಿ, ಯೋಗದ ಸ್ಥಿತಿಯನ್ನಾಗಿ ಮಾಡ್ಕೋಬೇಕು. ಬಾಬಾ ಇದ್ರೆ ಈ ಒಂದು ಉದಾಹರಣೆಯನ್ನ ಅಲ್ಲಿ ಕೊಡ್ಲಾಗಿದೆ. ಬಾಬಾ ಇದ್ದಾರೆ, ಆದ್ರೆ ಹಾಗೇನೋ ಅಲ್ಲ, ಅದೊಂದು ಎಕ್ಸಾಂಪಲ್ ಅಷ್ಟೇ. ಯಾರು ಹೇಗೆ ತಮ್ಮನ್ನ ತಾವು ತಿಳ್ಕೊಳ್ತಾರೋ ಹಾಗೆ ಆಗ್ತಾರೆ, ಯೋಚಿಸಿದಂತೆ ಆಗುತ್ತೇವೆ. ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಹಾಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಅವನ ಮೈಂಡ್ ಸೆಟ್, ಅವನ ವಿಚಾರಧಾರೆ ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನ, ಈ ಒಂದು ದೃಷ್ಟಾಂತವನ್ನ ಕೊಡಲಾಗಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇದು ಹಾಗೆ ನೋಡಿದ್ರೆ ಯಥಾರ್ಥವಾದ ಒಂದು ಉದಾಹರಣೆ ಅಂತೂ ಅಲ್ಲ. ಬಾಬಾ ಹೇಳ್ತಾರೆ, ಹಮೇಶಾ ರಿಯಲ್ ಬಾತ್ ಪರ್ ಮಿಸಾಲ್ ದಿಯಾ ಜಾತಾ ಹೈ. ಯಾವಾಗ್ಲೂ ರಿಯಲ್ ಆಗಿರುವುದನ್ನೇ ಹೇಳ್ಬೇಕಾಗತ್ತೆ ಅಂತಾರೆ ಬಾಬಾ. ಈ ಸಮಯದಲ್ಲಿ ಬಾಬಾ ನಾವು ಮಕ್ಕಳಿಗೆ ಏನನ್ನ ತಿಳಿಸ್ತಾರೋ, ಭಕ್ತಿ ಮಾರ್ಗದಲ್ಲಿ ಅವೆಲ್ಲ ಹಬ್ಬಗಳ ರೂಪದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾರೆ. ಎಷ್ಟೊಂದು ಜಾತ್ರೆಗಳು, ಯಾತ್ರೆಗಳು ಎಲ್ಲ ನಡೆಯುತ್ತೆ. ಇದೆಲ್ಲದಕ್ಕೂ ಆಧಾರ ಯಾವುದು? ಬಾಬಾ ಸಂಗಮಯುಗದಲ್ಲಿ ಕೊಟ್ಟಿರುವಂತ ಜ್ಞಾನನೇ ಇವೆಲ್ಲದಕ್ಕೂ ಕಾರಣ. ಬಾಬಾ ಹೇಳ್ತಾ ಇದ್ದಾರೆ, ಶರೀರ್ ಕೋ ಮಿಟ್ಟಿ ಮಲ್ತೆ ಹೈ, ಇಸ್ ಸಮಯ ಜೋ ಕುಚ್ ಹೋತಾ ತ್ಯೋಹಾರ್ ಬನ್ ಜಾತೆ, ಯಹಾ ಕಿತನೆ ಅಚ್ಚೆ ಸ್ವಚ್ಛ ಬಂತೆ. ಇಲ್ಲಿ ನೀವು ಮಕ್ಕಳೇನಾಗ್ತೀರಿ, ಸಂಗಮಯುಗದಲ್ಲಿ ಸ್ವಚ್ಛ ಆಗ್ತೀರಿ ಅಲ್ಲ, ಮಧುಬನದಲ್ಲಿ ಎಷ್ಟು ಸ್ವಚ್ಛ ಆಗ್ತೀರಿ. ಜಾತ್ರೆಗೆ ಹೋದ್ರೆ ಹೆಂಗ ಆಗ್ತೀರಿ? ಜಾತ್ರೆ ಮಾಡ್ಕೊಂಡು ಅಲ್ಲೇ ಇದ್ರೆ ಏನಾಗ್ತದೆ, ಸುಸ್ತು, ಕೊಳಕು, ಗಲೀಜ್ ಆಗ್ತದೆ ತಾನೆ, ಬಟ್ಟೆ ಹೊಲಸಾಗ್ತದೆ, ಅಲ್ಲೇನ್ ಕ್ಲೀನ್ ಇರುತ್ತ? ಅದೇ ಮಧುಬನದಲ್ಲಿ ಎಷ್ಟು ಸ್ವಚ್ಛತೆ. ಬಾಬಾ ಹೇಳ್ತಾರೆ, ಜಾತ್ರೆಗಳಲ್ಲಿ ಶರೀರಕ್ಕೆ ಮಣ್ಣೆಲ್ಲ ಅಂಟಿಸ್ಕೊಂಡು ಬರ್ತದೆ. ಅಲ್ಲಿ ಜಾತ್ರೆ ಹೋದಲ್ಲಿ ಮೊದ್ಲಿನ ಕಾಲದಲ್ಲಿ ಒಂದು ಇದಿತ್ತು, ಅಲ್ಲಿ ತೀರ್ಥ ಸ್ನಾನ ಅಂತ ಮಾಡ್ತಿದ್ರು. ಮುಳಿಗೆದ್ದು ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂಥ ಪದ್ಧತಿ ಇರ್ತಿತ್ತು. ಆ ಒಂದು ಕೊಂಡ ಎಲ್ಲಿ ನೀರಿನಲ್ಲಿ ಮುಳುಗ್ತಿದ್ರದು ಬಹಳ ಕೊಳಕಾಗಿರ್ತಿತ್ತು. ಹೀಗೆ ಶರೀರಕ್ಕೆಲ್ಲ ಮಣ್ಣು ಮೆತ್ಕೊಂಡ್ಬಿಟ್ಟಿರ್ತಿತ್ತು. ಸಮಷ್ಟೇ ಪಾಪ ಮೆಟ್ಟು ಜಾಯೇಗ. ಅದರಿಂದ ಏನ್ ತಿಳ್ಕೊಳ್ತಿದ್ರು ಅವರು, ಹೀಗೆ ಮಣ್ಣು ಮೆತ್ತಿದ್ರೆ ನಮ್ಮ ಪಾಪ ಕಟ್ಟಾಗತ್ತೆ ಅಂತ. ಬಾಬಾ ಹೇಳ್ತಾರೆ, ಬಾಬಾ ಕಾ ಖುದ್ ಯಹ ಸಬ್ ಕಿಯಾ ಹುವಾ ಹೈ. ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಮಣ್ಣೆಲ್ಲ ಮೈಗೆ ಅಂಟಿಸ್ಕೊಂಡ್ ಬರ್ತಿದ್ರಂತೆ. ಇದರಿಂದ ಪಾಪ ಮುಕ್ತ ಆಗತ್ತಂತ ತಿಳ್ಕೊಂಡಿದ್ರಂತೆ. ಬ್ರಹ್ಮ ಬಾಬಾನು ಅದನ್ನ ಮಾಡಿದಾರಂತೆ. ಎಲ್ಲಿ ತೀರ್ಥಯಾತ್ರೆಗೆ ಹೋಗ್ತಿದ್ರು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಮಣ್ಣೆಲ್ಲ ಮೈಗೆ ಅಂಟಿಸ್ಕೊಂಡು ಇಲ್ಲೂ ಮಾಡ್ತಾರ. ನಾಸಿಕ್ ಮೇ ಪಾನಿ ಬಹುತ್ ಗಂದಾ ಹೋತಾ ಹೈ. ನಾಸಿಕ್, ಅಲ್ಲಿ ನಾಸಿಕ್ ನಲ್ಲಿ ಏನಿದೆ, ಅಲ್ಲಿ ಹೋದಾಗ ಅಲ್ಲಿ ನೀರು ಮೊದಲು ಹಿಂಗೆ ಇವೆಲ್ಲ ಇರ್ತಿರ್ಲಿಲ್ಲ. ಲಾಡ್ಜ್ ಅಲ್ಲಿದ್ದೆ, ಆಮೇಲೆ ಅಲ್ಲಿದ್ದೆ, ಎಲ್ಲಿ ಬೇಕಾದಲ್ಲಿ ನದಿ ದಡದಲ್ಲಿರೋದು, ನದಿಯಲ್ಲಿ ಸ್ನಾನ ಮಾಡ್ಕೊಂಡೇ ಎಲ್ಲಿ ಹೋಗ್ಬೇಕು, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹಸಿ ಬಟ್ಟೆಯಲ್ಲಿ ಹೋಗ್ಬೇಕು ಅಥವಾ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಆ ನೀರು ಬಹಳ ಏನಾಗಿರ್ತಿತ್ತಂತೆ, ಬಹಳ ಕೊಳಕು. ಜಾಕರ್ ಮಿಟ್ಟಿ ಮಲ್ತೆ, ಅಲ್ಲಿ ಹೋಗಿ ಮಣ್ಣೆಲ್ಲ ಮೈಗಂಟಿಸ್ಕೊಂಡ್ ಬರ್ತಿದ್ರಂತೆ ಬ್ರಹ್ಮ ಬಾಬಾ.
ಸಮಸ್ತೆ ಪಾಪ ವಿನಾಶ ಹೋ ಜಾಯಂಗೆ. ಏನ್ ತಿಳ್ಕೊಂಡಿದ್ರೆ ಅದರಿಂದ ಪಾಪ ವಿನಾಶ ಆಗುತ್ತೆ. ಯಾಕೆಂದ್ರೆ ಎಷ್ಟು ಪವಿತ್ರ ಸ್ಥಳದ ಮಣ್ಣನ್ನ ನಾವು ಹಚ್ಕೊಂಡ್ರೆ ಏನಾಗ್ಬಿಡುತ್ತೆ, ಪಾಪ ಮುಕ್ತ ಆಗುತ್ತೆ. फिर उस मिट्टी को साफ करने के लिए पानी ले आते. ಆಮೇಲೆ ಮತ್ತೆ ಮೈಗೆ ಅಂಟ್ಕೊಂಡಿರುವಂತ ಮಣ್ಣನ್ನ ಸ್ವಚ್ಛ ಮಾಡ್ಲಿಕ್ಕೆ ಮತ್ತೆ ನೀರು ತಗೊಂಡು ಹೋಗ್ತಿದ್ರು. विलायत में कोई बड़े महाराजा आदि जाते तो गंगा जल का मटका साथ ले जाते थे. फिर स्टीमर में वही पानी पीते थे. ಬಾಬಾ ಇತರ ವಿದೇಶದಿಂದ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಬಂದ್ರೆ ಏನ್ ಮಾಡ್ತಿರಂತೆ, ಇಲ್ಲಿಂದ ಗಂಗಾ ಜಲವನ್ನ ತುಂಬಿಕೊಂಡು ಹೋಗಿತ್ತು. ವಿಶ್ವ ಪ್ರಸಿದ್ಧ ಇದೆ ಗಂಗಾ ಜಲ, ವಿಶ್ವ ಪ್ರಸಿದ್ಧ ಇದೆ, ಬೇರೆ ದೇಶಕ್ಕೂ ಕೂಡ ಪ್ರಸಿದ್ಧ ಇದೆ. ಅಲ್ಲಿಂದ ಬಂದವರೆಲ್ಲ ಗಂಗಾ ನದಿ ನೀರನ್ನ ಮಡಕೆ ತುಂಬಾ ಕುಡಿಕೆ ತುಂಬಾ ತುಂಬ್ಕೊಂಡು ಹೋಗ್ತಿದ್ರು. ಆಮೇಲೆ ಸ್ಟೀಮರ್ ನಲ್ಲಿ ಅದೇ ನೀರನ್ನು ಕೂಡ ಸ್ಟೀಮರ್ ನಲ್ಲಿ ಹೋಗಿ ಓಡಾಡ್ತಿದ್ರು ತಾನೆ. ಅವಾಗೆಲ್ಲ ಈ ವಿಮಾನಗಳೆಲ್ಲ ಇರ್ಲಿಲ್ಲ, ಅಲ್ಲಿ ಅದೇ ನೀರನ್ನೇ ಕುಡಿತಿದ್ರು. ಆಗ ಏರೋಪ್ಲೇನ್ ಮೋಟರೇ ಆದಿ ಥೇ ನಹಿ. 150 ವರ್ಷ ಮೇ ಕ್ಯಾ ಕ್ಯಾ ಬನ್ ಗಯಾ. ನೋಡಿ, ಕೆಲವೇ ವರ್ಷಗಳ ಹಿಂದೆ ಇವೇನೂ ಇರ್ಲಿಲ್ಲ. 150 ವರ್ಷಗಳಲ್ಲಿ ಏನಾಗಿದೆ, ಕರೆಂಟ್ ಬಂತು, ವಿಮಾನ ಬಂತು, ಎಷ್ಟು ವೃದ್ಧಿ ಆಯ್ತು. ಸತ್ಯುಗದ ಆದಿಯಲ್ಲಿ ಈ ಸೈನ್ಸ್ ಇತ್ಯಾದಿ ಕೆಲಸಕ್ಕೆ ಬರುತ್ತೆ. ಇನ್ನೂ ಇದು ಫಾಸ್ಟ್ ಆಗ್ತದೆ ಸೈನ್ಸ್. ಅಂತ ಸೈನ್ಸ್ ಏನಾಗುತ್ತೆ ಅಲ್ಲಿ ಸತ್ಯುಗದಲ್ಲಿ ಬಹಳ ಹೆಲ್ಪ್ ಮಾಡುತ್ತೆ. ವಾತೋ ಮಹಲಾದಿ ಬನಾನೆ ಕರ್ನೆ ಮೇ ದೇರಿ ನಹಿ ಲಗ್ತಿ. ಅದಕ್ಕಾಗಿ ಸತ್ಯುಗದಲ್ಲಿ ಮಹಲ್ ಇತ್ಯಾದಿಗಳನ್ನ ಕಟ್ಟೋದಕ್ಕೆ ಏನಾಗೋದಿಲ್ಲ, ಲೇಟ್ ಆಗೋದೇ ಇಲ್ಲ, ತಡ ಆಗೋದೇ ಇಲ್ಲ. ಈಗ ನೀವು ಮಕ್ಕಳ ಬುದ್ಧಿ ಪಾರಸ ಬುದ್ಧಿ ಆಗುತ್ತೆ. ಎಲ್ಲ ಕಾರ್ಯಗಳು ಎಲ್ಲ ಕೆಲಸಗಳು ಸಹಜ ಆಗ್ಬಿಡುತ್ತೆ. ಜೇಸಿ ಯಹಾ ಮಿಟ್ಟಿ ಕಿ ಇಂಟೆ ಬಂತೆ ವಾ ಸೋನೆ ಕೆ ಇಂಟೆ. ಯಾವ ರೀತಿ ಇಲ್ಲಿ ಮಣ್ಣಿನ ಇಟ್ಟಿಗೆ ಮಾಡ್ಲಿಕ್ಕಾದ್ರೂ ಕಷ್ಟ ಪಡ್ಬೇಕಾಗತ್ತೆ ನಾವು, ಸತ್ಯುಗದಲ್ಲಿ ಚಿನ್ನದ ಇಟ್ಟಿಗೆಗಳು. ಎಲ್ಲ ವಿಜ್ಞಾನ ಹೆಂಗಿರುತ್ತಂದ್ರೆ ಏನು ತಯಾರು ಮಾಡೋದಕ್ಕೆ ಏನಾಗೋದಿಲ್ಲ, ಅಲ್ಲಿ ಕಷ್ಟ ಆಗೋದೇ ಇಲ್ಲ. ಬಾಬಾ ಹೇಳ್ತಾರೆ ಇದ್ರ ಬಗ್ಗೆ ಮಾಯಾ ಮಚ್ಚಂದರ್ ಎನ್ನುವಂತ ಆಟವನ್ನು ಕೂಡ ತೋರಿಸ್ತಾರೆ ಅಂತಾರೆ ಬಾಬಾ. ಯತೋ ಉನ್ಹೋನೆ ನಾಟಕ ಬನಾ ದಿಯಾ ಹೇ ದಿಖಾನೆ ಕೆ ಲಿಯೆ. ಬರೋಬ್ಬರ್ ಸ್ವರ್ಗ ಮೇ ಸೋನೆ ಕಿ ಇಂಟೆ ಹೇ. ಸತ್ಯುಗದಲ್ಲಿ ಏನಿರುತ್ತೆ, ಅವಶ್ಯವಾಗಿ ಚಿನ್ನದ ಇಟ್ಟಿಗೆಗಳಿರ್ತವೆ. ಅದಕ್ಕೆ ಹೇಳಾಗ್ತದೆ ಗೋಲ್ಡನ್ ಏಜ್. ಇದಕ್ಕೆ ಹೇಳಾಗತ್ತೆ ಕಬ್ಬಿಣದ ಏಜ್, ಕಬ್ಬಿಣದ ಯುಗ. ಸ್ವರ್ಗಕ್ಕೂ ಸಭಿ ಯಾದ್ ಕರ್ತೆ. ಸ್ವರ್ಗವನ್ನಂತೂ ಎಲ್ಲರೂ ನೆನಪು ಮಾಡ್ತಾರೆ ಅಂತಾರೆ ಬಾಬಾ. ಚಿತ್ರ ಬಿ ಉನೋಕೆ ಕಾಯಂ ಹೇ. ಚಿತ್ರ ಕೂಡ ಅವ್ರ ಹತ್ರ ಕಾಯಂ ಆಗಿದೆ. कहते हैं आदि सनातन धर्म फिर हिंदू धर्म कह देते हैं. ಆದಿ ಸನಾತನ ದೇವಿ ದೇವತಾ ಧರ್ಮ, ಆಕ್ಚುಲಿ ಅದ್ರವ್ರೇನಂತ ಅಂದ್ಬಿಡ್ತಾರೆ, ಆದಿ ಸನಾತನ ಹಿಂದೂ ಧರ್ಮ. ದೇವತಾ ಅನ್ನುವ ಬದಲಾಗಿ ಹಿಂದೂ ಅಂತ ಹೇಳ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ವಿಕಾರಿಗಳಾಗಿರ್ತಾರಲ್ಲ, ತಮ್ಮನ್ನ ತಾವು ದೇವತಾ ಅಂತ ಹೆಂಗ್ ಹೇಳ್ಕೋಬೇಕು, ಅದಕ್ಕಾಗಿ ಹಿಂದೂ ಅಂತ ಹೇಳ್ಕೊಂಡ್ಬಿಟ್ರು. ಬಾಬಾ ಹೇಳ್ತಾರೆ ಇಲ್ಲಿ, ಶಿವಬಾಬಾ ಹೇಳ್ತಾರೆ ನೀವೆಲ್ಲೇ ಹೋದ್ರು ಇದನ್ನ ತಿಳಿಸ್ಕೊಡಿ. ಬಾಬಾ ಹೇಳ್ತಾ ಇದ್ದಾರೆ ನೀವೆಲ್ಲ ಹೋದ್ರು ಏನ್ ಮಾಡ್ರಿ, ಜ್ಞಾನ ತಿಳಿಸ್ಕೊಡಿ. ಯಾಕೆ, ನೀವೇನಾಗಿದ್ದೀರಿ, ಮೆಸೆಂಜರ್, ಪೈಗಂಬರ್, ಸಂದೇಶ ವಾಹಕರು, ನೀವು ಸಂದೇಶಗಳು ಅಂತಾರೆ ಬಾಬಾ. ಬಾಬಾರವರ ಪರಿಚಯವನ್ನ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತಾರೆ ಬಾಬಾ. ಕೆಲವರು ತಕ್ಷಣ ತಿಳ್ಕೊಂಡ್ಬಿಡ್ತಾರೆ ಇವ್ರು ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಇಬ್ಬರು ತಂದೆಯರು ಅವಶ್ಯವಾಗಿ ಇದ್ದಾರೆ ಅಂತಾರೆ ಬಾಬಾ. ಕೆಲವರು ಹೇಳ್ತಾರೆ ಪರಮಾತ್ಮನ ಸರ್ವವ್ಯಾಪಿ ಅಂತ ಕೆಲವರು ಹೇಳ್ಬಿಡ್ತಾರೆ. ನಿಮ್ಗೆ ಗೊತ್ತಿದೆ, ಒಬ್ಬನಿಂದ ಹದ್ದಿನ ಆಸ್ತಿ ಸಿಗುತ್ತೆ. ಬಾಬರೊಬ್ಬರಿಂದ ನಾವು ಮಕ್ಕಳಿಗೆ ಲೌಕಿಕ ಒಬ್ಬ ತಂದೆಯಿಂದ ಏನ್ ಸಿಗತ್ತೆ, ನಮ್ಗೆ ಹದ್ದಿನ ಆಸ್ತಿ ಸಿಗುತ್ತೆ. ಪಾರಲೌಕಿಕ ತಂದೆಯಿಂದ ದೇಹದ್ದಿನ ಆಸ್ತಿ 21 ಜನ್ಮಗಳಿಗಾಗಿ ಸಿಗುತ್ತೆ. ಈ ಜ್ಞಾನ ಈ ಸಮಯದಲ್ಲಿ ನಾವು ಮಕ್ಕಳಿಗಿದೆ. ಅಲ್ಲಿ ಜ್ಞಾನ ಇರ್ಲೇ ಇಲ್ಲ ಅಂತಾರೆ ಬಾಬಾ. ಸಂಗಮಯುಗದಲ್ಲಿ ನಾವು ಮಕ್ಕಳಿಗೆ ಆಸ್ತಿ ಸಿಗುತ್ತೆ. ನಂತರ 21 ಜನ್ಮ ನೀವು ಮಕ್ಕಳು ರಾಜ್ಯವನ್ನ ಮಾಡ್ತೀರಿ, ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಿ ಅಂತಾರೆ ಬಾಬಾ. ಇದೆಲ್ಲರಿಗೂ ಗೊತ್ತಾಗುತ್ತೆ. ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಾಗ್ತಾರೆ ಅವ್ರಿಗೆ ಯಾವುದೇ ಪ್ರಕಾರದ ಸಂಶಯದ ಮಾತು ಬರೋದೇ ಇಲ್ಲ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತೆ. ಶಿವಬಾಬಾ ಬರ್ತಾರೆ ಅವಶ್ಯವಾಗಿ, ಸ್ವಲ್ಪ ಆಸ್ತಿನ ಶಿವಬಾಬಾ ಬರ್ತಾರೆ ಅವಶ್ಯವಾಗಿ ಆಸ್ತಿನ ತಗೋಬೇಕು ತಾನೆ. ಆದ್ರಿಂದ ಬಾಬಾ ಹೇಳ್ತಾರೆ ಈ ಬ್ಯಾಡ್ಜ್ ಏನಿದೆ ಇದು ಬಹಳ ಚೆನ್ನಾಗಿದೆ, ಇದನ್ನ ಸದಾ ಹಾಕೊಂಡಿರಿ. ಬ್ಯಾಡ್ಜ್ ಏನಿದೆ ಇದು ಸೇವಾ ಸಾಧನ, ಯಾವಾಗ್ಲೂ ಈ ಬ್ಯಾಡ್ಜ್ ಇರ್ಬೇಕು, ಹಾಕೊಂಡಿರಿ ಯಾವಾಗ್ಲೂ.
ಯಾಕೆಂದ್ರೆ ಇದರಿಂದ ಏನಾಗುತ್ತೆ, ಸೇವೆ ಆಗುತ್ತೆ. ಯಾಕೆಂದ್ರೆ ನೀವು ಏನಾಗಿದ್ದೀರಿ, ಮೆಸೇಂಜರ್ ತಾನೆ. ಎಲ್ಲೋದ್ರೂ ಹಾಕೋಬೇಕು. ಎಲ್ಲೋದ್ರೂ ಹಾಕೋಬೇಕಂದ್ರೆ ಕೆಲವ್ರು ಸಿನಿಮಾಗಳಿಗೆ ಹೋಗ್ತಿರ್ತಾರ, ಅಲ್ಲೂ ಹಾಕೊಂಡು ಹೋಗ್ಬೇಕಾ? ಕೆಲವ್ರು ಹೋಟೆಲ್ ಒಳಗೆ ಹೋಗಿರ್ತಾರ, ಅಲ್ಲೂ ಹಾಕೊಂಡು ಹೋಗ್ಬೇಕಾ? ಕೆಲವ್ರು ಜಗಳಾಡೋ ಇದಿರುತ್ತೆ, ಸಣ್ಣ ಪುಟ್ಟ ಮಾತು ಸಹನೆ ಮಾಡ್ಕೊಂಡು ಜಗಳಾಡ್ಬಿಡ್ತಾರೆ, ಅವ್ರು ಹಾಕೊಂಡು ಜಗಳಾಡಿದ್ರೆ ಏನಾಗುತ್ತೆ ಅಲ್ವಾ? ಅದ್ ಲಕ್ಷ್ಯದಲ್ಲಿ ಇಟ್ಕೋಬೇಕು, ಅಂತವ್ರು ಹಾಕೋಬಾರ್ದು. ಘರ್ ಘರ್ ಮೇ ಮೆಸೇಜ್ ದೇನಾ ಹೈ. ಮನೆಗೆ ಹೋಗಿ ಏನ್ ಮಾಡ್ಬೇಕು, ಮೆಸೇಜ್ ಅನ್ನ ಕೊಡಬೇಕು. ಓ ಯಾದ್ ಕರೆಂಗೆ ಕಿ ಯಾ ಸಫೇದ್ ಪೋಷ್ ವಾಲೆ ಫರಿಷ್ಠಾ ಕೌನ್ ಥೇ. ಬಾಬಾ ಹೇಳ್ತಾ ಇದ್ರೆ, ಬಿಳಿ ವಸ್ತ್ರ ಧರಿಸ್ಕೊಂಡು ನೀವು ಸಂದೇಶ ಕೊಡ್ತಾ ಇದ್ರೆ ಅವರಿಗೆ ಈ ರೀತಿ ಅನುಭವ ಆಗುತ್ತೆ, ಈ ಫರಿಷ್ಠಾ ಯಾರು, ಏನೋ ಸಂದೇಶವನ್ನ ಕೊಡ್ತಿದಾರಲ್ಲ ಅಂತ. ಸೂಕ್ಷ್ಮತನದಲ್ಲೂ ಕೂಡ ನೀವು ಫರಿಷ್ಠೆಗಳನ್ನ ನೋಡ್ತೀರಿ. ನಿಮ್ಗೆ ಗೊತ್ತಿದೆ, ಮಮ್ಮ ಬಾಬಾ ಯೋಗದ ಬಲದಿಂದ ಈ ರೀತಿ ಫರಿಷ್ಠ ಆಗುತ್ತಾರೆ ಅಂದ್ಮೇಲೆ ನಾವು ಕೂಡ ಆಗ್ತೇವೆ. ಇವೆಲ್ಲ ಮಾತುಗಳನ್ನ ಬಾಬಾ, ಶಿವ ಬಾಬಾ, ಬ್ರಹ್ಮ ಬಾಬಾರವರ ಶರೀರದಲ್ಲಿ ಪ್ರವೇಶ ಮಾಡಿ ತಿಳಿಸ್ಕೊಡ್ತಾರೆ. ನಾವು ಮಕ್ಕಳಿಗೆ ಬಾಬಾ, ಶಿವ ಬಾಬಾ ಡೈರೆಕ್ಟ್ ಜ್ಞಾನವನ್ನ ಕೊಡ್ತಾರೆ. ಬಾಬಾ ನಾವು ಮಕ್ಕಳಿಗೆ ಏನು ಜ್ಞಾನ ಕೊಡ್ತಾರೆ, ನಾವು ಅದನ್ನ ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡ್ಬೇಕಂತಾರೆ ಬಾಬಾ. ಯಾವಾಗ ನಾವು ಮೇಲೆ ಹೋಗ್ತೀವಿ ಅವಾಗ ನಾಲೆಜಿನ ಪಾತ್ರ ಕೂಡ ಪೂರ್ಣ ಆಗ್ಬಿಡುತ್ತೆ ಅಂತಾರೆ ಬಾಬಾ. ಫಿರ್ ಜೋ ಪಾಠ ಮಿಲಾ ವಹ ಸುಖ ಕಾ ಪಾಠ ಬಜಾತೆ. ಮುಂದೆ ನಿಮ್ಗೆ ಏನ್ ಪಾತ್ರ ಸಿಗುತ್ತದೆ, ಎಂತ ಪಾತ್ರ ಆಗಿರುತ್ತೆ, ಸುಖದ ಪಾತ್ರ. ಅವಾಗ ಈ ನಾಲೆಜ್ ಏನಾಗತ್ತೆ, ಮರೆತು ಹೋಗ್ಬಿಡ್ತೀರಿ. तो तुम बच्चे कहाँ भी जाते हो तो मैसेंजर की निशानी या बैज साथ में जरूर चाहिए. अगर ನೀವೆಲ್ಲಿ ಹೋದ್ರು ಈ ಸಂದೇಶಗಳ ಸಂಕೇತವಾಗಿರುವಂತ, ಲಾಂಛನವಾಗಿರುವಂತ ಏನ್ ಹಾಕೊಂಡು ಹೋಗ್ಬೇಕು, ಬ್ಯಾಡ್ಜ್ ಅಲ್ವಾ. ಯಾರು ಸಂದೇಶಗಳು ಅಂತ ನಿಮ್ಮ ನೀವು ತಿಳ್ಕೊಂಡಿದ್ದೀರಿ, ಅವ್ರು ಯಾವಾಗ್ಲೂ ಬ್ಯಾಡ್ಜ್ ಅನ್ನ ಹಾಕೊಂಡೇ ಹೋಗಿ. ಬಲ್ ಕೋಯಿ ಹಸಿ ಕರೆ, ಇದೇನ್ ಹಾಕೊಂಡಿದ್ದೀರಿ ಅಂತ ಕೆಲವರು ನಗಬಹುದು. ಅವ್ರು ನಕ್ರು ಪರವಾಗಿಲ್ಲ, ನಕ್ರ ಅವ್ರ ಹಲ್ ಕಾಣುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ, ನಗ್ತಾರೆ. ನಮ್ ಖುಷಿ ಅಲ್ವಾ, ಸಂದೇಶ ಕೊಡ್ತೀವಿ. ಬಾಬಾ ಅದನ್ನ ಹಾಕೊಂಡ್ರೆ ತಾನೇ ಗೊತ್ತಾಗತ್ತೆ ಡಿಫ್ರೆಂಟ್ ಇದೀವಿ ನಾವು ಅಂತ. ಅವಾಗ ಅವರು ಪ್ರಶ್ನೆ ಮಾಡ್ತಾರೆ, ಇದೇನಿದು ಹಾಕೊಂಡಿದ್ದಾರೆ ಅಲ್ವಾ. ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಏನೋ ಸಂದೇಶ ತಂದಿದ್ದಾರೆ ಅಂತ. ಇಸ್ ಪರ್ ಕ್ಯಾ ಹಸಿ ಕರೆಂಗೆ. ಬಾಬಾ ಹೇಳ್ತಾರೆ, ಇದ್ರ ಬಗ್ಗೆ ಬ್ಯಾಡ್ಜ್ ಹಾಕೊಂಡ್ರೆ ಯಾರು ನಗ್ತಾರೆ. ತುಮ್ ತೋ ಯಥಾರ್ಥ ಬಾತ್ ಸುನಾತೆ ಹೋ. ಬಾಬಾ ನೀವ್ ಹೇಳ್ತಿರೋದು ಎಕ್ಯುರೇಟ್ ತಾನೆ, ಸತ್ಯ ಮಾತು ಹೇಳ್ತಾ ಇದ್ದೀರಿ ತಾನೆ. ಅವ್ರು ನಗಬಹುದು, ನಗ್ಲಿಕ್ಕೆ ಕಾರಣ ಏನೋ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಗ್ತಾರೆ. ಕೆಲವ್ರು ಬೈತಾರೆ, ಕೆಲವ್ರು ನಗ್ತಾರೆ, ಕೆಲವ್ರು ಬೈತಾರೆ. ನಮ್ಗೇನು ಹೇಳ್ಬೇಡ್ರಿ ನಿಮ್ದು ಅಂತ ಹೇಳ್ತಾರೆ. ನೀವು ಕೊಟ್ಟಿರುವಂತ ಲಿಟ್ರೇಚರ್ ತಗೊಳಲ್ಲ, ಬೈಯೋರು ಇದ್ದಾರೆ ಅಲ್ವಾ. ಈಶ್ವರ ವಿದ್ಯಾಲಯದವ್ರನ್ನ ಬೈಯೋರು ಇದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಳೇ ಭಯ ಪಡ್ಬೇಡ್ರಿ, ಆಮೇಲೆ ಅವ್ರ ನಕ್ಕರೆ ಅಪಮಾನ ಮಾಡಿದ್ರೆ ಅದರ ಅನುಭವನ ಮಾಡಬೇಡಿ, ಏಕೆಂದ್ರೆ ನೀವು ಹೇಳ್ತಿರೋದು ಸತ್ಯ ತಾನೆ. ಬಾಬಾ ಹೇಳ್ತಾರೆ, ಇವರು ಬೇಹದ್ದಿನ ತಂದೆ ಆಗಿದ್ದಾರೆ, ಅವರ ಹೆಸರು ಶಿವ ಬಾಬಾ ಆಗಿದ್ದಾರೆ, ಅವರು ಕಲ್ಯಾಣಕಾರಿ ಆಗಿದ್ದಾರೆ. ಅವ್ರು ಬಂದು ನಾವು ಮಕ್ಕಳಿಗೋಸ್ಕರ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಬಾಬಾ ಹೇಳ್ತಾರೆ, ಎಲ್ಲ ಜ್ಞಾನ ಈಗ ನೀವು ಮಕ್ಕಳಿಗೆ ಸಿಕ್ಕಿದೆ ಅಂದ್ಮೇಲೆ ನಾವು ಯಾಕೆ ಮರಿಬೇಕು ಅಂತ ಹೇಳ್ತಾರೆ ಬಾಬಾ. ಬಾತ್ ತೋ ಬಿಲ್ಕುಲ್ ಸಹಜ ಹೈ. ಚಲ್ತೆ ಫಿರ್ತೆ ಬಾಪ್ ಅವ್ರ ವರ್ಷಕ್ಕೂ ಯಾರು ಕರ್ನ, ನಡೆದಾಡ್ತಾ ತಿರುಗಾಡ್ತಾ ತಂದೆ ಮತ್ತು ಆಸ್ತಿಯನ್ನ ನಾವು ನೆನಪು ಮಾಡಬೇಕು. ಶಾಂತಿ ಧಾಮ ಮತ್ತು ಸುಖಧಾಮ. ತುಮ್ ಬಚ್ಚೆ ಯಹ ಆತೆ ಹೋ, ನೀವು ಮಕ್ಕಳಿಲ್ಲಿ ಬರೋದೇ ಮುರುಳಿಯನ್ನ ಕೇಳಲಿಕ್ಕೆ, ರಿಫ್ರೆಶ್ ಆಗ್ಲಿಕ್ಕೆ, ನಂತರ ಹೋಗಿ ತಿಳಿಸೋದಕ್ಕೆ. बाबा ऐसे नहीं सिर्फ एक ही ब्राह्मणी मुरली चलाए, ब्राह्मणी को आप समान बनाकर तैयार करना चाहिए. ಒಬ್ಬರೇ ಬ್ರಾಹ್ಮಣಿ, ಒಬ್ಬರೇ ಟೀಚರ್ ಎಷ್ಟಂತ ಇಡೀ ಊರಲ್ಲಿ ಓಡಾಡಿ ಸೇವೆ ಮಾಡ್ಲಿಕ್ಕಾಗಲ್ಲ ತಾನೆ. ಅದಕ್ಕಾಗಿ ಬ್ರಾಹ್ಮಣಿಯರು ಅನೇಕರನ್ನ ತಯಾರು ಮಾಡ್ಬೇಕಂತಾರೆ ಬಾಬಾ. ತಬ್ ಬಹುತೋಂ ಕಾ ಕಲ್ಯಾಣ ಕರ್ ಸಕೆಂಗೆ. ಅವಾಗ್ಲೇ ನೀವೇನ್ ಮಾಡಬಹುದು, ಬಹಳ ಜನರ ಕಲ್ಯಾಣವನ್ನ ಮಾಡಬಹುದು. अगर एक ब्राह्मणी वहां चली जाती तो दूसरे क्यों नहीं सेंटर चला सकते. क्या धारणा नहीं की है. ನಾವೇನೊಬ್ಬರಿಗೆ ಜ್ಞಾನ ಕೊಡಲ್ಲ ಅಂದ್ರೆ ನಮ್ಮಲ್ಲಿ ಏನಿಲ್ಲ ಅಂತ ಅರ್ಥ, ಜ್ಞಾನ ಇಲ್ಲ ಅಂತ ಅರ್ಥ ಆಗತ್ತೆ ತಾನೆ. ಬಾಬಾ ಹೇಳ್ತಾರೆ, ವಿದ್ಯಾರ್ಥಿಗಳಿಗೂ ಕೂಡ ಮುರುಳಿಯನ್ನ ಓದಿಸುವಂತ, ಇನ್ನೊಬ್ಬರಿಗೆ ಜ್ಞಾನ ಹೇಳುವಂತ ಆಸಕ್ತಿ ಇರಬೇಕು. ಬರೀ ಬ್ರಾಹ್ಮಣರಿಗಷ್ಟೇ ಇಲ್ಲ, ಓದುವಂತ ಇಲ್ಲಿ ಬಂದಿರುವಂತ ಸ್ಟೂಡೆಂಟ್ಸ್ಗೂ ಕೂಡ, ವಿದ್ಯಾರ್ಥಿಗಳಿಗೂ ಕೂಡ ಏನಿರ್ಬೇಕು, ಓದಿಸುವಂತ ಆಸಕ್ತಿ ಇರ್ಬೇಕು. ಬರೀ ಟೀಚರ್ಸ್ಗಷ್ಟೇ ಅಲ್ಲ, ಸ್ಟೂಡೆಂಟ್ಸ್ಗೂ ಕೂಡ ಈ ಆಸಕ್ತಿ ಇರ್ಬೇಕಂತಾರೆ ಬಾಬಾ.
मुरली तो बहुत सहज है, मुरली तो ಬಹಳ ಸಹಜ ಇದೆ. कोई भी धारण कर क्लास करा सकते हैं. ಬಾಬಾ ಹೇಳ್ತಾರೆ ಈ ಮುರಳಿ ಎಷ್ಟು ಸಹಜ ಇದೆ ಅಂದ್ರೆ ಯಾರಾದ್ರೂ ಇದನ್ನ ಧಾರಣೆ ಮಾಡ್ಕೊಂಡು ಇನ್ನೊಬ್ಬರಿಗೆ ತಿಳಿಸಬಹುದು. बाप बच्चों को कहते कोई भी बात में संशय नहीं आना चाहिए. ಏನ್ ಹೇಳ್ತಾರೆ ಬಾಬಾ, ಮಕ್ಕಳೇ ಯಾವ ಮಾತಿನ ಬಗ್ಗೆ ಏನಿರಬಾರ್ದು, ಸಂಶಯ ಇರಬಾರ್ದು. ಒಬ್ಬ ತಂದೆ ಆಗಿದ್ದಾರೆ, ಅವರೆಲ್ಲವನ್ನೂ ತಿಳ್ಕೊಂಡಿದ್ದಾರೆ. ಮತ್ತೆ ನಮ್ಮೆಲ್ಲರ ಏಮ್ ಆಬ್ಜೆಕ್ಟ್, ನಮ್ ಗುರಿ ಉದ್ದೇಶ ಒಂದೇ ಆಗಿದೆ. ಇದರಲ್ಲಿ ಯಾವುದೇ ನಾವು ಪ್ರಶ್ನೆ ಕೇಳೋ ಅವಶ್ಯಕತೆ ಕೂಡ ಇರೋದೇ ಇಲ್ಲ. सुबह को भी बैठ बच्चों को याद की यात्रा में मदद करता हूँ. ನೋಡಿ ಬೆಳಿಗ್ಗೆ ಎದ್ದು ಬಾಬಾ ಏನ್ ಮಾಡ್ತಾರಂತೆ, ಮಕ್ಕಳ ಯೋಗದ ಯಾತ್ರೆಗೆ ಸಹಾಯವನ್ನ ಮಾಡ್ತೇನೆ. ಬಾಬಾನು ಕೂಡ ಸಕಾಶ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ. ಸಾರೆ ಬೇಹದ್ಗೆ ಬಚ್ಚೆ ಯಾದ್ ಕರ್ತೆ. ನೋಡಿ ಅಮೃತ ವೇಳೆಯಲ್ಲಿ ಪ್ರತಿಯೊಬ್ಬ ಬೇಹದ್ದಿನ ಮಕ್ಕಳು ಏನ್ ಮಾಡ್ತಾರೆ, ನೆನಪು ಮಾಡ್ತಾರೆ. ಬಾಬಾ ಹೇಳ್ತಾರೆ ತುಮ್ ಸಬ್ ಬಚ್ಚೋं को इस याद की मदद से सारे विश्व को पावन बनाना है. ನೀವು ಮಕ್ಕಳು ಕೂಡ ನೆನಪಿನ ಸಹಯೋಗದಿಂದ ಇಡೀ ವಿಶ್ವವನ್ನ ಏನ್ ಮಾಡ್ಬೇಕು, ಪಾವನ ಮಾಡ್ಬೇಕು. ಇಸ್ಮೇ ಹಿ ತುಮ್ ಅಂಗುಲಿ ದೇತೆ ಹೋ. ಇದರಲ್ಲೇ ನೀವೇನ್ ಮಾಡ್ತೀರಿ, ಸಹಯೋಗದ ಬೆರಳನ್ನ ಕೊಡ್ತೀರಿ. ಯಾವುದಕ್ಕೆ, ಪಾವನ ಆಗೋದಕ್ಕೆ, ವಿಶ್ವ ಪಾವನ ಮಾಡುವಂತ ಒಂದು ಬೆರಳನ್ನ, ಸಹಯೋಗವನ್ನ ನೀವು ಕೊಡ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ ತುಮ್ ಸಬ್ ಬಚ್ಚೋं को इस याद की मदद से सारे विश्व को पावन बनाना है. ಪವಿತ್ರ ತೋ ಸಾರಿ ದುನಿಯಾ ಕೋ ಬನಾನಾ ಹಿ ಹೈ. ಇಡೀ ಜಗತ್ತನ್ನೇ ಏನ್ ಮಾಡ್ಬೇಕಾಗಿದೆ ಬಾಬಾ, ಪಾವನ ಮಾಡ್ಬೇಕಾಗಿದೆ. तो बाप सभी बच्चों पर नजर रखते हैं ना. ಬಾಬಾ ಎಲ್ಲ ಮಕ್ಕಳ ಮೇಲೂ ತನ್ನ ದೃಷ್ಟಿಯನ್ನ ಇಡ್ತಾರೆ. ಯಾಕಂದ್ರೆ ಇಡೀ ಜಗತ್ತನ್ನ ಅವರು ಪಾವನ ಮಾಡ್ಬೇಕಾಗಿದೆ. ಎಲ್ಲರೂ ಶಾಂತಿಧಾಮಕ್ಕೆ ಹೊರಟೋಗ್ತಾರೆ. ಎಲ್ಲರ ಅಟೆನ್ಷನ್ ಅನ್ನ ತಾನು ಸೆಳೆದುಕೊಳ್ತಾರೆ ಬಾಬಾ. ಬಾಬಾ ಬೇಹದ್ದಿನಲ್ಲಿ ಕುಳಿತಿದ್ದಾರೆ. ನಾನು ಬಂದಿದ್ದೇನೆ ಇಡೀ ವಿಶ್ವವನ್ನ ಪಾವನ ಮಾಡ್ಲಿಕ್ಕೆ ಅಂತಾರೆ ಬಾಬಾ. ಇಡೀ ಜಗತ್ತಿಗೆ ನಾನು ಕರೆಂಟ್ ಕೊಡ್ತಾ ಇದ್ದೀನಿ, ಪವಿತ್ರ ಆಗೋದಕ್ಕೆ ಕರೆಂಟ್ ಕೊಡ್ತಾ ಇದ್ದೀನಿ ಅಂತಾರೆ ಬಾಬಾ. ಯಾರು ಪೂರ್ಣ ಯೋಗದ ಬಲ ಯಾರಲ್ಲಿ ಇರುತ್ತೋ ಅವರು ತಿಳ್ಕೊಂಡಿದ್ದಾರೆ, ಬಾಬಾ ಈಗ ಕುಳಿತು ಯೋಗದ ಯಾತ್ರೆಯನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಇದರಿಂದ ಇಡೀ ವಿಶ್ವನೇ ಏನಾಗ್ಬಿಡುತ್ತೆ, ಶಾಂತಿ ಆಗುತ್ತೆ. ಮಕ್ಕಳು ನೆನಪಿನಲ್ಲಿ ಕುತ್ಕೊಳ್ತೀರಿ, ಆಗ ಬಾಬಾರವರ ಸಹಾಯ ಸಿಗುತ್ತೆ. ಬಾಬಾ ಹೇಳ್ತಾರೆ ಬಾಬಾರವರ ಸಹಯೋಗಿ ಮಕ್ಕಳು ಬಾಬಾರವ್ರಿಗೆ ಬೇಕಂತೆ, ಸೇವಾಧಾರಿಗಳು ಬೇಕಂತಾರೆ ಬಾಬಾ. ನಿಶ್ಚಯ ಬುದ್ಧಿಯವರೇ ಅವಶ್ಯವಾಗಿ ಸೇವೆನೂ ಮಾಡ್ತಾರೆ ಮತ್ತು ನೆನಪು ಕೂಡ ಮಾಡ್ತಾರೆ. ನಿಮ್ಮದು ಮೊದಲನೇ ಸಬ್ಜೆಕ್ಟೇ ಪಾವನ ಆಗೋದು ಅಂತಾರೆ ಬಾಬಾ. ಗೋಯಾ ತುಮ್ ಬಚ್ಚೆ ನಿಮಿತ್ತ ಬಂತೆ ಹೋ ಬಾಬಾ ಕೆ ಸಾಥ್. ನೀವು ಮಕ್ಕಳು ಕೂಡ ಬಾಬಾ ಜೊತೆಗೇನಾಗ್ತೀರಿ, ನಿಮಿತ್ತ ಆಗ್ತೀರಿ ಅಂತಾರೆ ಬಾಬಾ. ಬಾಬಾವ್ರನ್ನ ಕರೆಯೋದೇನಂತ, ಹೇ ಪತಿತ ಪಾವನ ಬಾ ಅಂತ ಕರಿತೀರಿ. ಈಗ ಅವರೊಬ್ಬರೇ ಅಂತೂ ಇಲ್ಲ ತಾನೆ, ಹಾಗಾಗಿ ಅವರಿಗೆ ಸೇವಾಧಾರಿಗಳು ಕೂಡ ಬೇಕು ತಾನೆ. ನೀವು ಮಕ್ಕಳಿಗೆ ಗೊತ್ತಿದೆ ವಿಶ್ವನ ಪಾವನ ಮಾಡ್ತಾರೆ ಬಾಬಾ. ಇಡೀ ವಿಶ್ವದ ಮೇಲೆ ನೀವು ರಾಜ್ಯವನ್ನ ಮಾಡ್ತೀರಿ. ಬುದ್ಧಿ ಮೇ ಜಬ ಏಸಾ ನಿಶ್ಚಯ ಹೋಗ. ಯಾವಾಗ ಬುದ್ಧಿಲಿ ನಿಶ್ಚಯ ಆಗತ್ತೆ ಅವಾಗ ನೀವು ಮಕ್ಕಳಿಗೆ ನಶೆ ಇರುತ್ತೆ. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ಶ್ರೀಮತದಿಂದ, ನಮ್ಮ ಯೋಗದ ಬಲದಿಂದ ನಮ್ಮ ರಾಜಧಾನಿಯನ್ನ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೇವೆ. ಈ ನಿಶ್ಚಯ ನಮಗೆ ಏರ್ಬೇಕು ಅಂತಾರೆ ಬಾಬಾ. ಇದು ಆತ್ಮಿಕ ಮಾತಾಗಿದೆ, ಮಕ್ಕಳು ತಿಳ್ಕೊಂಡಿದ್ದೀರಿ. ಪ್ರತಿಕಲ್ಪ ಬಾಬಾ ಈ ಆತ್ಮಿಕ ಬಲದಿಂದ ನಾವು ಮಕ್ಕಳನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಶಿವಬಾಬಾ ಬಂದು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಈಗ ತಲೆಯ ಮೇಲೆ ಈ ನೆನಪಿನ ಯಾತ್ರೆಯ ಚಿಂತೆ ಇದೆ, ಪುರುಷಾರ್ಥ ಮಾಡಬೇಕು, ದಂಧೆ ಇತ್ಯಾದಿ ಕೆಲಸ ಕಾರ್ಯ ಮಾಡ್ತಾ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಎವರ್ ಹೆಲ್ದಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು, ಬಾಬಾ ಕೆ ಕಮಾಯಿ ಬಡಿ ಜಬರ್ದಸ್ತ್ ಕರಾತೆ. ಎವರ್ ಹೆಲ್ದಿ ಆಗ್ಲಿಕ್ಕೋಸ್ಕರ ಬಾಬಾ ಬಹಳಷ್ಟು ಜಬರ್ದಸ್ತ್ ಆಗಿರುವಂತ ಸಂಪಾದನೆಯನ್ನ ಮಾಡಿಸ್ತಾರೆ. ಈ ಸಮಯದಲ್ಲಿ ಎಲ್ಲವನ್ನೂ ನಾವು ಮರಿಬೇಕಾಗತ್ತೆ. ನಾವು ಆತ್ಮಗಳು ಹೋಗ್ತಾ ಇದ್ದೇವೆ, ಆತ್ಮಾಭಿಮಾನಿ ಆಗುವಂತ ಪ್ರಾಕ್ಟೀಸ್ ಅನ್ನ ಬಾಬಾ ಮಾಡಿಸ್ತಾರೆ. ಊಟ ಮಾಡ್ತಾ ಇರ್ಲಿ, ನಡೆದಾಡ್ತಾ ಇರ್ಲಿ, ತಿರುಗಾಡ್ತಾ ಇರ್ಲಿ, ನಾವು ತಂದೆಯನ್ನ ನೆನಪು ಮಾಡ್ಬೇಕು. ಬಾಬಾ ಹೇಳ್ತಾ ಇದ್ದಾರೆ ನೆನಪು ಮಾಡಬಹುದು ಅಲ್ವಾ, ಏನ್ ಮಾಡ್ತಾ ಇದ್ರೆ ಏನ್ ಮಾಡ್ಬೋದು, ತಂದೆನ ನೆನಪು ಮಾಡ್ಬೋದು. ಬಟ್ಟೆ ಹೊಲಿಯುವಾಗ್ಲೂ ತಂದೆಯನ್ನ ನೆನಪು ಮಾಡ್ಬೋದು. ಬುದ್ಧಿಯೋಗ ತಂದೆಯ ನೆನಪಿನ ಕಡೆಗೆ ಇರ್ಲಿ, ಇದು ಬಹಳ ಸಹಜ ಆಗಿದೆ. ಬಾಬಾ ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಈಗ 84 ಜನ್ಮ ಏನಾಯ್ತು
ಪೂರ್ಣ ಆಯ್ತು. ಕಲ್ಪದ ಮೊದಲು ಕೂಡ ಇದೇ ತರ ಆಗಿತ್ತು. ಜೋ ಅಬ್ ಫಿರ್ ರಿಪೀಟ್ ಹೋ ರಹಾ ಹೈ, ಈಗ ಇದು ಪುನಃ ರಿಪೀಟ್ ಆಗ್ತಾ ಇದೆ. ರಿಪಿಟೇಷನ್ ನ ರಹಸ್ಯವನ್ನ ಬಾಬಾನೇ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಪ್ರತಿಯೊಬ್ಬರಿಗೂ ನಾಟಕದ ಪಾತ್ರ ಸಿಕ್ಕಿದೆ, ಅದನ್ನ ಎಲ್ಲರೂ ಅಭಿನಯ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಲಹೆ ಸಿಗುತ್ತೆ ಯಾವ್ದ್ರ ಬಗ್ಗೆ, ತಂದೆಯನ್ನ ಹೇಗೆ ನೆನಪು ಮಾಡ್ಬೇಕು, ಸತೋಪ್ರಧಾನ ಹೇಗಾಗ್ಬೇಕು. ಯಾವಾಗ ಸತೋಪ್ರಧಾನ ಆಗ್ತೀವಿ ಅವಾಗ ಈ ಶರೀರದಿಂದ ನಾವೇನಾಗ್ಬಿಡ್ತೀವಿ, ಮುಕ್ತರಾಗ್ಬಿಡ್ತೀವಿ. ನಿಮ್ಮ ಬುದ್ಧಿಯಲ್ಲಿದೆ ಈಗ ನಾವು ಸತೋಪ್ರಧಾನ ಆಗ್ತೇವೆ, ಯಾಕಂದ್ರೆ ವಾಪಸ್ಸು ನಾವು ಮನೆಗೆ ಹೋಗ್ಬೇಕಾಗಿದೆ. ಸತ್ಯುಗದಲ್ಲಿ ಬಾಬಾ ಹತ್ರ ಸತ್ಯುಗ ಮೇಸೆ ನಹಿ ಕಹೆಂಗೆ, ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ. ವಾತು ಕಹೆಂಗೆ ಏಕ್ ಪುರಾಣ ಶರೀರ್ ಚೋಡ್ ದೂಸರಾ ಲೇನಾ ಹೈ. ಅಲ್ಲಿ ಏನಂತ ಹೇಳ್ತೀವಂದ್ರೆ, ಒಂದು ಹಳೆ ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ತಗೊಳ್ತೇವೆ. ಅಲ್ಲಿ ದುಃಖದ ಮಾತೆ ಇರುವುದಿಲ್ಲ. ಇದಾಗಿದೆ ದುಃಖಧಾಮ. ಹಳೆ ಶರೀರದಲ್ಲಿ ಶರೀರ ಬಿಟ್ಟು ನಾವು ವಾಪಸ್ಸು ಮತ್ತೆ ಮನೆಗೆ ಹೋಗ್ತೇವೆ. ಬಾಬಾರವರನ್ನ ನಾವು ನಿರಂತರವಾಗಿ ನೆನಪು ಮಾಡಬೇಕು. ನಿರಾಕಾರ ತಂದೆಯೇ ಜ್ಞಾನದ ಸಾಗರ ಆಗಿದ್ದಾರೆ. ಅವರೇ ಬಂದು ಎಲ್ಲರಿಗೂ ಸದ್ಗತಿಯನ್ನ ಕೊಡ್ತಾರೆ. ಬಾಬಾ ಹೇಳ್ತಾರೆ, ಸಾಧುಗಳ ಉದ್ಧಾರವನ್ನು ಕೂಡ ನಾನೇ ಮಾಡಬೇಕಾಗಿದೆ ಅಂತ. ಈಗ ಒಬ್ಬ ತಂದೆ ಜೊತೆಗೆ ನಾವು ಯೋಗವನ್ನ ಜೋಡಿಸ್ಬೇಕು. ನೀವೆಲ್ಲ ಆತ್ಮಗಳಿಗೆ ನಮ್ಮ ಬಾಬಾರವರಿಂದ ಆಸ್ತಿಯನ್ನ ತೆಗೆದುಕೊಳ್ಳುವಂತ ಹಕ್ಕಿದೆ ಅಂತಾರೆ ಬಾಬಾ. ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ಆತ್ಮಾಭಿಮಾನಿಗಳಾಗ್ರಿ ಮತ್ತು ತಂದೆಯನ್ನ ನಿರಂತರವಾಗಿ ನೆನಪು ಮಾಡ್ರಿ, ಆಗ ಪಾಪ ಕಟ್ಟಾಗತ್ತೆ ಅಂತಾರೆ ಬಾಬಾ. ಅಚ್ಚ मीठे मीठे सिके लगे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಮುರಳಿಯನ್ನ ಕೇಳಿ ನಂತರ ತಿಳಿಸಬೇಕು. ಮುರಳಿಯನ್ನು ಕೇಳಬೇಕು ಮತ್ತು ತಿಳಿಸಬೇಕು. ಓದುವುದರ ಜೊತೆಗೆ ಓದಿಸಬೇಕು. ಓದುವುದರ ಜೊತೆಗೆ ಓದಿಸಬೇಕು. ಕಲ್ಯಾಣಕಾರಿ ಆಗಬೇಕು. ಬ್ಯಾಡ್ಜ್ ಸಂದೇಶಗಳ ಸಂಕೇತವಾಗಿದೆ. ಅದನ್ನು ಸದಾ ಹಾಕಿಕೊಂಡಿರಬೇಕು. ಬ್ಯಾಡ್ಜ್ ಸದಾ ಹಾಕಿಕೊಂಡಿರಬೇಕು. 2ನೇ ಪಾಯಿಂಟ್. ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡಲು ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಯಾವ ರೀತಿ ತಂದೆಯ ದೃಷ್ಟಿಯು ಬೇಹದ್ದಿನಲ್ಲಿರುತ್ತದೆಯೋ ಹಾಗೆ ಇಡೀ ವಿಶ್ವವನ್ನು ಪಾವನ ಮಾಡಲು ಹೇಗೆ ಇಡೀ ವಿಶ್ವವನ್ನು ಪಾವನ ಮಾಡಲು ಕರೆಂಟ್ ಕೊಡುತ್ತಾರೆ, ಹಾಗೆ ತಂದೆಯನ್ನು ಫಾಲೋ ಮಾಡಿ ಸಹಯೋಗಿ ಆಗಬೇಕು. ವರದಾನ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂತ ಕರ್ಮ ಬಂಧನ ಮುಕ್ತ ಆಗಿದೆ. ಕರ್ಮಾತೀತ ಸ್ಥಿತಿ ಅನುಭವ ಮಾಡುವಂತ ಕರ್ಮ ಬಂಧನ ಮುಕ್ತ ಆಗಿರಿ. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ,
ಕರ್ಮದ ಜೊತೆಗೆ ಯೋಗದ ಬ್ಯಾಲೆನ್ಸ್ ಕೂಡ ಇದ್ದಾಗ ಪ್ರತಿಯೊಂದು ಕರ್ಮದಲ್ಲೂ ಆಟೋಮೆಟಿಕ್ ಆಗಿ ನಿಮಗೆ ಸಫಲತೆ ಪ್ರಾಪ್ತಿಯಾಗ್ಬಿಡುತ್ತೆ. ಕರ್ಮಯೋಗಿ ಆತ್ಮಗಳು ಎಂದೂ ಕರ್ಮ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಕರ್ಮದ ಬಂಧನದಿಂದ ಆಗುವಂಥವರೇ ಕರ್ಮಾತೀತ ಅಂತ ಅವರನ್ನು ಹೇಳಲಾಗತ್ತೆ. ಕರ್ಮಾತೀತದ ಅರ್ಥ ಇದಲ್ಲ, ಕರ್ಮದಿಂದ ಅತೀತ, ಕರ್ಮದಿಂದ ದೂರ ಇರೋದು ಅಂತ ಅಲ್ಲ. ಕರ್ಮದಿಂದ ನ್ಯಾರ ಆಗೋದಲ್ಲ, ಕರ್ಮ ಬಂಧನದಲ್ಲಿ ಸಿಕ್ಕಿಕೊಳ್ಳೋದ್ರಿಂದ ನ್ಯಾರ ಆಗೋದೇ ಕರ್ಮಯೋಗಿ ಆಗೋದಾಗಿದೆ. ಈ ರೀತಿ ಕರ್ಮಯೋಗಿ ಆತ್ಮಗಳು ತಮ್ಮ ಕರ್ಮದಿಂದ ಅನೇಕರ ಕರ್ಮವನ್ನು ಶ್ರೇಷ್ಠ ಮಾಡಲಿಕ್ಕೆ ಕಾರಣ ಆಗ್ತಾರೆ. ಅದಕ್ಕಾಗಿ ಪ್ರತಿ ಕಾರ್ಯದಲ್ಲೂ ಅವರಿಗೆ ಮನೋರಂಜನೆ ಅನ್ಸುತ್ತೆ, ಯಾವುದೇ ಕಷ್ಟದ ಅನುಭವ ಆಗೋದೇ ಇಲ್ಲ. ಸ್ಲೋಗನ್: ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರವಾಗಿದೆ. ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರ ಆಗಿದೆ. ಅದು ಅದೇ ಅಮೃತ ವೇಳೆಯಲ್ಲಿ ನಮ್ಮನ್ನ ಎಬ್ಬಿಸುತ್ತದೆ. ಪರಮಾತ್ಮನ ಪ್ರೀತಿ ಸಮಯದ ಗಡಿಯಾರ ಆಗಿದೆ, ಅಥವಾ ಸಮಯದ ಗಂಟೆ ಆಗಿದೆ. ಅದೇ ನಮ್ಮನ್ನು ಅಮೃತ ವೇಳೆಯಲ್ಲಿ ಯೋಗಕ್ಕೆ ಎಬ್ಬಿಸುತ್ತೆ. ಅಮೃತ ವೇಳೆ ಎಬ್ಬಿಸೋ ಗಡಿಯಾರ ಯಾವುದು? ಅಲಾರಾಮ್ ಯಾವುದು? ಬಾಬಾವ್ರ ಮೇಲಿರುವಂತ ಪ್ರೀತಿ. ಬಾಬನ ಮೇಲೆ ಪ್ರೀತಿ ಇದ್ರೆ ಅಲಾರಾಮ್ ಇಟ್ಕೊಂಡಂಗೆ ಅಮೃತ ವೇಳೆಯಲ್ಲಿ ಎಚ್ಚರ ಆಗ್ಬಿಡುತ್ತೆ ಅಂತಾರೆ ಬಾಬಾ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?